ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ಟೈಲ್ ಚಿದ್ರು. ನಮ್ಮ ಜೊತೆ ಇದ್ದಾರೆ ಮಂಜು ಹಾಗೂ ಮಾತಾಡಿ ಸರ್. ನಾನೇನ್ ಮಾತಾಡೋದೈತ್ರಿ, ಎಲ್ಲ ನೀವ ಮಾತಾಡ್ರಿ ಈಗ. ನಮ್ದೇನೈತಿ ಈಗ ಯಾರಪ್ಪಂದ ಏನೈತಿ? RCB ನಮ್ದೈತಿ ಅಷ್ಟ. RCB ನಮ್ದಲ್ಲ, ಯಾರಪ್ಪಂದ ಏನೈತಿ? RCB ನಮ್ದೈತಿ ಅಷ್ಟ ಮುಗೀತ. 2026 ಸಖತ್ತಾಗಿ ಆಡ್ತಾ ಇದ್ದಾರೆ. ಈವರೆಗೂ ಒಂದು 6 ಮ್ಯಾಚ್ ಗೆದ್ದಿದ್ದಾರೆ, 4 ಮ್ಯಾಚ್ ಅಷ್ಟೇ ಸೋತಿದ್ದಾರೆ. ನಾವ್ ಇನ್ನೂ ಸತ್ತಿಲ್ಲ, ಬರ್ತೀವಿ. ಉರಿತಾ ಇದೆ, ಉರ್ಸ್ಕೊಳ್ಳಿ. ಬರ್ನಾಲ್ ನಿಮ್ಗೆಲ್ಲ ಅಲ್ಲ, ಬರ್ನಲ್ ಕೊಡೋಣ ಬಿಡಿ, ಯಾಕೆ ಚಿಂತೆ ಮಾಡ್ತೀರಿ? ಟ್ರೋಲ್ ಮಾಡ್ತೀರಾ ಮಾಡಿ ಅಷ್ಟೇ. ಟ್ರೋಲ್ ಮಾಡೋರಿಗೆ ಏನ್ ಆಗೈತಿ? ಅಣ್ಣ ಲಾಸ್ಟ್ ಟೈಮೇ ಫುಲ್ ಹ್ಯಾಂಗ್ ಓವರ್ ಮಾಡಿದೀವಿ. ಹೆಂಗಿದೆ ಸೌಂಡ್? ನಾವು ಲಾಸ್ಟ್ ಟೈಮು ಕಪ್ ಹೊಡೆದಾಗ ಅದು ಕಾಮನ್ ಪಾಪ ಸತ್ತದ್ರು ಏನ್ ಹೇಳಕ್ಕಾಗಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ಬಾರ್ದು. ಇವಾಗ ಏನ್ ಗೆದ್ವಿ ಅಷ್ಟೇ. ಆದ್ರೆ ನಮ್ ಗೆಲುವು ಇಡೀ ನಮ್ ಕರ್ನಾಟಕ ಅಲ್ಲ, ನಮ್ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ಆಚರಿಸಿದೆ. ಆಗ ಇದು ಅಂತಾರಲ್ಲ, ಯಾವಾಗ ಒಂದ್ಸನೆ ಸುನಾಮಿ ಬರುತ್ತೆ ಅಂತ, ಆ ತರ ನಾವು ಗೆದ್ದಾಗ ಆತ್ರಿ. ಅದಂತೂ ನಿಜ. ಏನಂತೀರ? ಅಲ್ಲ, ಈಗ ಸತ್ರಿ ಅಂತಂದ್ರಿ, ಸತ್ರು ಇಲ್ಲ ಅಂತಲ್ಲ, ನಾವು ಒಪ್ಕೊಳ್ಳೋಣ, ಅದಕ್ಕೆ ನಮ್ದು ದುಃಖನೂ ಐತಿ, ಇಲ್ಲ ಅಂತಲ್ಲ. ಬಟ್ ಇವಾಗ RCB ಮ್ಯಾಚ್ ಎಲ್ಲೆಲ್ಲಿ ನಡೀತಿತ್ತಲ್ಲ, ಆ 11 ಮಂದಿ ಏನ್ ಸತ್ತಾರಲ್ಲ, ಆ 11 ಮಂದಿ ಸೀಟ್ ಬಿಟ್ಟು ಉಳ್ಕಿದ್ದ ಬುಕ್ ಮಾಡ್ತಾ ಇದ್ವಿ ಶೀಟ್ನ. ಇದು RCB ಅಂದ್ರೆ ಆ ತರ ಇದೆ. ಇರ್ಲಿ. ಆದ್ರೆ ಇವಾಗ ನಾವು ಚೇರಪ್ ಮಾಡ್ಬೇಕಾಗಿರೋದು ಏನಂದ್ರೆ, ನಮ್ದು ಮ್ಯಾಚ್ಗಳು, ಪ್ರತಿಯೊಂದು ಮ್ಯಾಚ್ ತುಂಬಾ ಸಖತ್ತಾಗಿ ಆಡ್ತಾ ಇದ್ದಾರೆ. ನಮ್ ಕೊಹ್ಲಿ ಸರ್ ಆಯ್ತು, ಹಾಗೂ ನಮ್ದ ಎಲ್ಲಾ ಪ್ಲೇಯರ್ಸ್ ಆಯ್ತು, ಸಖತ್ತಾಗಿ ವಿಕೆಟ್ ಎಲ್ಲ ತೆಗಿತಾ ಇದಾರೆ. ನಮ್ಗೊಂದು ತುಂಬಾ ಖುಷಿ ಆಗ್ತಾ ಇದೆ. ಪ್ಲೇಯರ್ಸ್ ಅಂತೂ ಒಬ್ಬೊಬ್ರು ಅಲ್ಟಿಮೇಟ್ ಆಗಿದ್ದಾರೆ. ನೀವೇನಂತಾರ ಅದ್ರ ಬಗ್ಗೆ? ಇಲ್ಲ, ಈ 2025 ಪ್ಲೇಯರ್ಸ್ಗೂ 2026 ಪ್ಲೇಯರ್ಸ್ಗೂ ಕಂಪೇರ್ ಮಾಡಕ್ ಆಗುದಿಲ್ಲ. ಆ ಟೈಪ್ ಆಡ್ತಾವ್ರೆ. ಸ್ಟಾರ್ಟಿಂಗ್ ಬಂದ್ರು ಯಪ್ಪಾ, ಮುಟ್ಟಿ ನೋಡ್ಕೊಳಂಗ್ ಹೊಡೆದ್ರು, ಮುಟ್ಟಿ ನೋಡ್ಕೊಳಂಗ. ಆದ್ರೂ ನಾವ್ ಒಂದ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕಿತ್ತು. ಈ ವರ್ಷ ನಾವ್ ಒಂದ್ ಮ್ಯಾಚ್ ಸೋಲ್ದಂಗೆ ಗೆಲ್ಬೇಕಿತ್ತು. ಆದ್ರೆ ಬೇಡ, ಮತ್ತೆ ಮ್ಯಾಚ್ ಕ್ರೇಜ್ ಬರೋದ್ರ. ನಮ್ಮ IPL ಒಳಗ RCB ಕ್ರೇಜ್ ಇದ್ದಷ್ಟ ಎಲ್ಲೂ ಕ್ರೇಜ್ ಇಲ್ಲ. ಅದಂತೂ ಇಲ್ಲ. ಈ ಸಲ ಹೊಡಿತೀವಿ, ನೆಕ್ಸ್ಟ್ ಟೈಮ್ ಹೊಡಿತೀವಿ. ನಮ್ದೇ. ನೀವು ಮುಂದೆ ಇದ್ದೀರಾ ಸರ್, ಒಳ್ಳೇದೊಂದು ಪಕ್ಕ. ಈ ಸಲನು ಕಪ್ ನಮ್ದೆ, ಆ ಸಲನು ಕಪ್ ನಮ್ದೆ. 5 ಸಲ ಕಂಟಿನ್ಯೂ ಹೊಡಿತೀವಿ. ಹೇಳ್ತಿದ್ರಲ್ಲ ನಾವು 10 ಸಲ ಗೆದ್ವಿ, 20 ಸಲ ಗೆದ್ದಿರಲ್ಲ, ಏನಿಲ್ಲ, ಕಂಟಿನ್ಯೂ ಆಗಿ ಹೊಡಿತೀವಿ. ಅಲ್ಲಲ್ಲ ಸರ್, ಏನ್ ಸರ್ ಕ್ರೇಜ್ ಬೇಕ್ರಿ ನಮ್ಗೆ? ಕ್ರೇಜ್ ಇದೆ ಸರ್. IPL RCB ಕ್ರೇಜ್ ಬೇಕು. ಈ ವರ್ಷ ಹೊಡಿತೈತಿ ಅನ್ಕೋತಾನ ಕೈ ಬಿಡ್ಬೇಕು ಒಂದು. ಯಾಕಂತ ಆಮೇಲೆ ನಿಮ್ಗೆ ಹೇಳ್ತೇನೆ ಏನ, ಯಾಕಂದ್ರ ಉರ್ಕೊಳ್ಳೋರ್ ನೋಡು, ಉರ್ಕೋಬೇಕಂತಂದ್ರೆ ಹೆಂಗ್ ಹುರಿಬೇಕು ಗೊತ್ತೇನ? ಅವ್ರು ಮುಟ್ಟಿ ನೋಡ್ಕೋ. ಈಗ ಹೊಡೆದಿದ್ನ ಸುಧಾರಿಸ್ಕೊಳಕ್ ಇನ್ನ 1-2 ವರ್ಷ ಬೇಕು ಅವ್ರಿಗೆ. 2025 ಹೊಡೆದಿರೋದನ್ನ ಸುಧಾರಿಸ್ಕೊಳಕ ಇನ್ನ 2 ವರ್ಷ ಬೇಕು. ನಿಮ್ಗೆ ಗೊತ್ತಾ, ನಾವು ಲಾಸ್ಟ್ ಟೈಮ್ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡಿ ನಾವ್ ಒಂದ್ ಸಾಂಗ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಕ್ರೇಜ್ ರೀ. ನಾವ್ ಈಗಿಂದ ಅಭಿಮಾನಿ ಅಲ್ರಿ. ನಾವು ಹುಟ್ಟಿದ್ದು ಕರ್ನಾಟಕದಲ್ಲಿ, ಬೆಳೆದಿದ್ದು ಕರ್ನಾಟಕದಲ್ಲಿ, ತಿನ್ನೋದು ಕರ್ನಾಟಕದಲ್ಲಿ. ಅದಕ್ಕೆ ಈ ಶರ್ಟು, ಈ ಬ್ಲಡ್, ಈ ರೆಡ್ ಇದು ಒಳಗಡೆಯಿಂದಾನೇ ಬಂದಿರೋದು. ನಾವು ಏನು ಪಕ್ಕದ ಮನೆ ಅಂಕಲ್ನ, ಹಿಂದ್ಗಡೆ ಇರೋ ಅಂಕಲ್ನ, ಮೇಲಿರೋ ಅಂಕಲ್ನ ಅದೆಲ್ಲ ಬೇಡ. ನಾವು ಕರ್ನಾಟಕದವ್ರಿ. ಫಸ್ಟ್ ನಮ್ಮ ಅಪ್ಪ ನಮ್ಮ ಅಮ್ಮನ ಪ್ರೀತಿ ಮಾಡ್ಬೇಕು. ಎಲ್ಲ ಆಟಗಾರರೇ ಒಪ್ಕೋತೀನಿ. ಆದ್ರೆ ನಮ್ದು ಅನ್ನೋದು ಇರ್ಬೇಕಲ್ಲ. ನಮ್ದು ಅನ್ನೋದಿಲ್ಲ ಅಂದ್ಮೇಲೆ ಇನ್ನೊಬ್ಬರನ್ನ ನಾವು ಬಟ್ ಮಾಡೋದು ತಪ್ಪಾಗುತ್ತೆ. ಏನಂತೀರಾ? ಅದು ನಿಜ. ಇದು ನಮ್ದು RCB. ಬೆಂಗಳೂರು ಅಂದ್ರೆ ಅದು ಬೇರೆ ಅಲ್ಲ. ಬೆಂಗಳೂರು ಅಂದ್ರೆ ಕರ್ನಾಟಕ ಅಂದ್ರೆ ಬೆಂಗಳೂರು ಅಂದ್ರೆ ಇದೆಲ್ಲ ನಮ್ಗೆ ಸಂಬಂಧಪಟ್ಟಿದ್ದು. ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಬೇರೆ ಸಪೋರ್ಟ್ ಮಾಡಿ ಬೇಡ ಅಂದಿಲ್ಲ, ಆದ್ರೆ ಫಸ್ಟ್ ಕರ್ನಾಟಕ, ಫಸ್ಟ್ ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ಹೌದಾ? ನೋಡಿ, ನಮ್ಗೆ ಧೋನಿ ಸರ್ ಅಂದ್ರೆ ಇಷ್ಟ ಇಲ್ಲ ಅಂತಲ್ಲ. ಆಮೇಲೆ ನಾವು ಈಗ ಅವ್ರ ಇಷ್ಟ ಅನ್ಕೇಸ್ ಈಗ ನಮ್ ಕೊಹ್ಲಿ ನಮ್ ಕರ್ನಾಟಕ ಸಪೋರ್ಟ್ ಮಾಡಿ ಎಲ್ಲ ಬಿಟ್ಟು ಇಲ್ಲಿ ಅವ್ರು ಪಂಜಾಬ್ದವ್ರು ಅಲ್ಲ, ಈಗ ಅವ್ರು ಪಂಜಾಬ್ ಹೋಗ್ಬೋದಿತ್ತು. ಕರ್ನಾಟಕದಲ್ಲಿ ನಮ್ ಬೆಂಗಳೂರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕಿತ್ತು? ಇಲ್ಲಿ ನಾವು ಜನ ಹಂಗದೀವ್ರಿ. ನಮ್ದು ಫ್ಯಾನ್ ಬೇಸ್ ಹಂಗಿದೆ. ಸುಮ್ನೆ ನಾವು ಬಂದ್ರೆ ಬಿಡೋದಿಲ್ಲ. ಆಮೇಲೆ ಹಿಡ್ಕೊಂಡ್ಬಿಟ್ರೆ ಮುಗೀತು. ನಮ್ದೇ ಅದು. ಅದೇ ಹೇಳಕ್ ಬಂದಿರೋದು ನಿಮ್ಗೆ ಇಷ್ಟೇ. ಏನಂತೀರಾ ನೀವು ಅದ್ರ ಬಗ್ಗೆ? RCB ಅನ್ಕೊಳ್ಳೆ ಒಂದ್ ಗೊತ್ತೈತಿ. ಆ ಗತ್ ಬಗ್ಗೆ ನಾವು ಮಾತಾಡ್ಲೇಬಾರದು. ಅದ್ ನಮ್ಗೆ ಗೊತ್ತ. ಯಾಕಂದ್ರೆ ಆಲ್ರೆಡಿ ಜನಕ್ಕೂ ಗೊತ್ತೈತಿ. ಉರ್ಕೊಳ್ಳೋರು ಎಷ್ಟು ಮಂದಿ ಉರ್ಕೊಳಕತ್ತಾರು, ಎಷ್ಟು ಮಂದಿ ಇಲ್ಲ, ಹೆಂಗ್ ಉರ್ಕೊಂಡಾರು, ಎಷ್ಟು ಮಂದಿ ಬರ್ನಲ್ ಪ್ಯಾಕ್ಗಳು ಹೋಗಿದಾವು. ಟ್ರೆಂಡ್ ಏನಾಗಿದೆ ಗೊತ್ತಾ? ಇವಾಗ ಒಂದ್ ಮ್ಯಾಚ್ ಅವ್ರ ಹತ್ರ ಸೋತ್ರೆ ಒಂದ್ ಮಾತು. ನಾವು ಯಾರ ಹತ್ರ ಸೋತ್ರುನು ಎಲ್ಲಾರು ಉರ್ಕೋತಾರೆ. ಯಾಕೆ? ಅದೇ ಹೇಳ್ತಾ ಇದೀನಲ್ಲ, ಅದು ಈ ರೆಡ್ ಗಿರೋ ಪವರ್. ರೆಡ್ ಅಂದ್ರೆ ಏನು? ಡೇಂಜರ್. ಇವಾಗ ನಾವು ಬೇರೆ ಟೀಮ್ ಹತ್ರ ಸೋತ್ರೆ ಅವ್ರ ಫ್ಯಾನ್ಸ್ ಗಳು ಉರ್ಕೋತಾರೆ. ಓಕೆ, ಅವ್ರ ಫ್ಯಾನ್ಗಳು ಬಿಟ್ಟು ಬೇರೆ ಫ್ಯಾನ್ಗಳೆಲ್ಲ ಉರ್ಕೋತಾರೆ ನಮ್ಮ ಮೇಲೆ. ನಾವು ಒಬ್ರೆ, ಅವರು 11 ಜನ. ಹಿಂಗಾಗಿದೆ. ಇವಾಗ ಸಿಗ್ನಲ್ ಅಲ್ಲಿ ಹೋಗ್ಬೇಕಾದ್ರೆ 3 ಸಿಗ್ನಲ್ ಇರ್ತಾವ. ಏನ್ ಹೇಳಿ? ರೆಡ್, ಯೆಲ್ಲೋ, ಗ್ರೀನ್. ಹೌದಾ? ರೆಡ್ ಬಂದಾಗ ಏನಾಗುತ್ತೆ? ರೆಡ್ ಬಂದಾಗ ಸ್ಟಾಪ್ ಆಗುತ್ತೆ. ಅದೇ ಉರ್ಕೊಳ್ಳೋದು.
ನೋಡಿದ್ರಾ? ಎಲ್ಲೋ ಯಾರು ನಾವು ರೆಡಿ ಇದೀವಿ, ಹಾ ರೆಡಿ ಇದೀವಿ, ಹೋಗಾಕ್ ರೆಡಿ ಆಗ್ರಿ ಅಂತ. ಗ್ರೀನ್ ಏನು ಹೊಡ್ಕೊಂಡ್ಬಿಡ್ರಿ. ಹಾ ಹಿಂಗೆ ಇಲ್ಲ ಆದ್ರೂ ಮ್ಯಾಚ್ ರೀತಿಯಿಂದಾನೇ ನೋಡೋಣ, ಇಲ್ಲ ಅಂತಲ್ಲ. ನಾವು ಮ್ಯಾಚ್ ರೀತಿಯಿಂದ ನೋಡ್ತೀರಿ. ನಮ್ ಕರ್ನಾಟಕ ಹೆಂಗ್ ಗೊತ್ತಾ, ಎಲ್ಲಾ ಜನಾಂಗದವ್ರು ಇದೀವಿ ನಾವಿಲ್ಲಿ. ಬೇರೆ ಕಡೆ ಹೆಂಗ್ ಗೊತ್ತಾ, ಇವಾಗ ನೋಡಿ ಪಂಜಾಬ್ ಜನ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ತಮಿಳ್ನಾಡು ಅಲ್ಲಿ ಚೆನ್ನೈಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಆಮೇಲೆ ನಮ್ದು ಕೋಲ್ಕತ್ತಾ ಜನ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ನಮ್ ಕರ್ನಾಟಕ ಹಂಗಲ್ಲ. ನಮ್ ಕರ್ನಾಟಕದಲ್ಲಿ ಪ್ರತಿಯೊಂದು ಏರಿಯಾ, ಪ್ರತಿಯೊಂದು ಬೇರೆ ಬೇರೆ ಸಣ್ಣ ಊರುಗಳು ಒಂದೊಂದಕ್ಕೆ ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮ RCB ಅಂತ ಇದೆಯಲ್ಲ, ಇಡೀ ವರ್ಲ್ಡ್ ಕರ್ನಾಟಕದಲ್ಲಿ ನಾವು ಬೇರೆ ಬೇರೆ ಆಗಿರ್ಬೋದು, ಆದ್ರೆ ವರ್ಲ್ಡ್ ಅಂತ ಬಂದ್ರೆ RCB ಒಂದೇ. ಪ್ರತಿಯೊಂದು ಏರಿಯಾದಲ್ಲಿ, ಪ್ರತಿಯೊಂದು ಊರಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಲ್ಲಿ ನಮ್ದು RCB ಇದೆ, ಹವಾ ಇದೆ. ಹಂಗ್ ಮಡಗಿದೀವಿ. ಹಂಗೆ ಇದಾರೆ ನಮ್ ಬಾಸು ಕೊಹ್ಲಿ ಸಾರು. ಹಿಂಗೆ ಒಂದೇ ಅಂತ ಹೊಡೆದ್ರೆ ಸಾಕು, ಟಕ್ ಅಂತ ಹೋಗ್ಬಿಡುತ್ತೆ. ಏನಂತೀರಾ ಸರ್ ಅದ್ರ ಬಗ್ಗೆ? ಕೊಹ್ಲಿ ಗಲ್ಲಿ ಇದಾರೆ ಫ್ಯಾನ್ಸ್, ಬಟ್ ಕೊಹ್ಲಿ ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಯಾಕಂದ್ರೆ ಅವ್ರು ಏನ್ ತೋರಿಸ್ಬೇಕು ಎಲ್ಲ ಆಲ್ರೆಡಿ ತೋರ್ಸಾರೆ. ನಮ್ ಕಡೆ ಅಷ್ಟ್ ಕಪ್ಪು, ನಮ್ ಕಡೆ ಇಷ್ಟ ಕಪ್ಪು ಅಂದವ್ರಿಗೆಲ್ಲ ಬಾಯಿ ಮುಚ್ಚಿಸವ್ರೆ. ಸಾಕು, ಅಷ್ಟೇ ಸಾಕು. ನಾವ್ ಒಂದ್ ಸಾಂಗ್ ಮಾಡಿದ್ವಿ ಗೊತ್ತಾ, ಬಿಡಿ 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 ದಾರಿ ಬಡ್ಡಿ, ನಾವು ಬಂದ್ರೆ ತಡಿ ಬಡ್ಡಿ, 6-4 ಓಡಿ ಬಡ್ಡಿ, ಗ್ರೌಂಡ್ ಅಲ್ಲಿ RCB. ಇದು ಸುಮಾರು ಒಂದು 2021 ಇಲ್ಲ 20 ನಾವು ಸಾಂಗ್ ರಿಲೀಸ್ ಮಾಡಿದ್ವಿ. ಅವಾಗ ಲಾಕ್ಡೌನ್ ಆಗಿತ್ತು, ಕರೋನಾ ಎಲ್ಲ ಇತ್ತು. ಅವಾಗ ತುಂಬಾ ಕಷ್ಟಪಟ್ಟು ನಾವು ಸಾಂಗ್ ಎಲ್ಲ ರೆಡಿ ಮಾಡಿದ್ವಿ, ಗೊತ್ತಲ್ಲ? ಗೊತ್ತು ನೋಡಿದ್ದೀನಿ. ಅವಾಗ ತುಂಬಾ ಚೆನ್ನಾಗಿದೆ ಸಾಂಗ್. ಆ ಸಾಂಗ್ ಇವಾಗ ನೀವು ಕೇಳ್ಬೇಕು, ಲಹರಿ ಮ್ಯೂಸಿಕ್ಗಳಿದೆ, ಸಾಯಿಲ್ ಚಂದ್ರು ಅಂತ ಹೊಡೆದ್ರೆ ಬರುತ್ತೆ. ಇದ್ರಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಒಳಗಡೆ ನೋಡಿ. ಇವಾಗ ಏನಿಲ್ಲಪ್ಪ, ಈ ಸಲೇನು ಕಪ್ ನಮ್ದೆ, ಯಾವ ಸಲೇನು ಕಪ್ ನಮ್ದೆ. ನಾವ್ ಹಿಂಗೆ ಇದೇ ರೀತಿ ಇರ್ತೀವಿ, ನೀವ್ ಏನಾದ್ರೂ ಮಾಡ್ಕೊಳ್ಳಿ. ಸೋತ್ರ ಪರವಾಗಿಲ್ರಿ, ನಿಯತ್ತಾಗಿ ಸೋಲ್ತೀವಿ. ಗೆದ್ರು ಪರವಾಗಿಲ್ಲ, ನಿಯತ್ತಾಗಿ ಗೆಲ್ತೀವಿ. ಇದು ನಮ್ಗೆ ಗೊತ್ತು, ಅದು ನಿಮ್ಗೆಲ್ಲ ಗೊತ್ತು. ಅಲ್ಲ, ನಮ್ ಮುಟ್ಟಿಸೋರ್ಗೆ ನಾವ್ ಅಪ್ಪ ಅನ್ಬೇಕಾಗುತ್ತೆ, ಬೇರೆದವ್ರ ಮನೆಗೆ ಅಪ್ಪ ಅನ್ನಕ್ಕಾಗುತ್ತಾ? ಕೆಲವು ಮಂದಿ ಅಂತಾರ ಬಿಡಿ ಸರ್. ಅಲ್ಲ, ಅದಕ್ಕೆ ಹೇಳ್ತಾ ಇದೀನಲ್ಲ, ಅವ್ರಿಗೆ ಆಲ್ರೆಡಿ ಬರ್ನಲ್ಗಳು ಹೋಗಿದಾವೆ, ಇನ್ನು ಎಷ್ಟು ಕಳಿಸ್ಬೇಕು ಹೇಳಿ? ಇದು ಫಸ್ಟ್ ನಮ್ದು ಅನ್ನೋದ್ ಕಲೀರಿ, ಆಮ್ಲೆ ಇನ್ನೊಂದನ್ನ ಲೈಕ್ ಮಾಡಿ. ನಂದು ಅಲ್ಲ, ನಮ್ದು ಅನ್ನೋದ್ ಕಲೀರಿ. ಇಲ್ಲ ನಂದು ಸರ್, ನಮ್ದು, ಇದು ನಮ್ದು, ನಾವು ಅನ್ನೋದು. ಅವನು ನೋಡ್ತಾ ಇದಾರಲ್ಲ ಬೇರೆ, ಅದು ನಂದು ಅನ್ಬೇಕು. ನಂದು ಅಂದ್ರೆ ನಂದು RCB. ಇವಾಗ ನಮ್ದು ಅಂತೀವಿ ನಾವು. ಅವ್ರಿದ್ದಾಗ ನಿಮ್ದು ಹೆಂಗೆ ಅಂತ ಕೇಳಬಾರ್ದು. ನಮ್ಮ ಒಳಗಡೆ ತೂತಿರ್ಬಾರ್ದು. ನಾವು ಚೆನ್ನಾಗಿರ್ಬೇಕು. ನಮ್ ಕರ್ನಾಟಕ ಇಲ್ಲಿ ಎಲ್ಲಾ ಜನಾಂಗ ಇದೀವಿ ಅಂದ್ಮೇಲೆ ನಮ್ ಕರ್ನಾಟಕ ನೀವು ಸಪೋರ್ಟ್ ಮಾಡ್ಬೇಕು ತಾನೆ. ಬೇಜಾರಾಗ್ಬೇಡಿ, ಹೇಳ್ತಾ ಇದೀನಿ, ನಂಗೆ ಡಿಸ್ಕಷನ್ ಮಾಡ್ತಾ ಇದೀವಿ, ಇದ್ರ ಮೂಲಕ ಹೇಳ್ಬೇಕು ನಿಮ್ಗೆ, ಹೇಳ್ತಾ ಇದೀವಿ ಅಷ್ಟೇ. ನೋಡ್ರಿ, ಈ ಸಲನು ಕಪ್ ನಮ್ದ ಐತಿ, ಇಲ್ಲ ಅಂತಲ್ಲ. ಆದ್ರೆ ಉರ್ಕೊಳ್ಳೋರ್ ಎಟ್ ಉರ್ಕುರಿ, ಬರ್ನಲ್ ಕಳ್ಸಕ್ ನಾವ್ ರೆಡಿ ಆಗಿವಿ. ನೋಡ್ರಿ, ನಾವು ಕರ್ನಾಟಕದವ್ರು ಅದೀವಿ, ಸಪೋರ್ಟ್ ಮಾಡಂತಿಲ್ಲ. ಸ್ವಲ್ಪ ಜನ ಮಾಡಂತೀವಿ, ಆದ್ರೆ ನಮ್ ಸಪೋರ್ಟ್ ಹೊರಗಡೆಯಿಂದ ಬರಂತಿದ್, ಅದ್ ನಮ್ ಖುಷಿ. ನಮ್ ಜನ ನಮಗ್ ಸಪೋರ್ಟ್ ಮಾಡಂತಿಲ್ಲ, ಓಕೆ ಆಯ್ತ್ರಿ. ಇವಾಗ ನಾವೇನೋ ಸತ್ಬಿಟ್ಟಿವಿ ಅನ್ಕೋರಿ, ಬೇರೆ ಸ್ಟೇಟ್ ಇಂದ, ಬೇರೆ ಇದರಿಂದ ನಮ್ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ. ಆಮೇಲೆ ಬೇರೆ ಜನಾಂಗದವ್ರು ಬಂದ್ಕೇಸ್ ಇಲ್ಲಿ ಮಾಡೋದಿಲ್ಲ, ಇಲ್ಲೇ ಹುಟ್ಟಿವಿ, ಇಲ್ಲೇ ಸಾಯ್ಬೇಕು. ಹಂಗಂತ ಕೇಸ್ ನಾವು ಇಲ್ಲಿ ಸತ್ತ ಇನ್ನೊಂದ್ ಕಡೆ ಹೆಸರು ತಂದು ಇಲ್ಲ ಹಾಕ್ತಿವಿ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ನಾವು ಫಸ್ಟ್ ನಮ್ಮದು ಕಲಿಬೇಕು. ನಾವು ನಂದು ಅದು ಏನೇ ಇರ್ಲಿ, ವಸ್ತು ಇರ್ಲಿ, ಏನಾರು ಇರ್ಲಿ, ನಂದು ನನ್ನದೊಂದರ ಇರ್ಲಿ. ಫಸ್ಟ್ ನೀವು ಸಪೋರ್ಟ್ ಮಾಡ್ಬೇಕಾಗಿದ್ದು ಒಂದೇ ರಿಕ್ವೆಸ್ಟ್, RCB ಅಂದ್ರೆ ಬೆಂಗಳೂರು ಚಾಲೆಂಜರ್ಸ್ ಅಂತ. ಇದಕ್ಕೆ ನೀವೇನಂತೀರಾ? ನಾವ್ ಹೇಳುದು ಅಷ್ಟೇ ರೀ, ಎಲ್ಲಾರ್ದು ಸಪೋರ್ಟ್ RCB ಇರ್ಲಿ, ಈ ಸಲ ಕಪ್ ನಮ್ದಾಗಿರ್ಲಿ. ಬಿಡಿ 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 ದಾರಿ ಬಿಡಿ, ನಾವು ಬಂದ್ರೆ ದಾರಿ ಬಿಡಿ, 6-4 ಓಡಿ ಬಡಿ, ಗ್ರೌಂಡ್ ಅಲ್ಲಿ RCB. ಗ್ರೌಂಡ್ ಫುಲ್ ರೆಡ್ ನಮ್ಮ ಬ್ಲಡ್. ಏಟು ಮೇಲೆ ಏಟು ಬೀಳಬೇಕು 6, ಅದೇ ಈಗ ಫಿಕ್ಸ್. ಕಿಂಗು ನಮ್ಮ RCB. ಥ್ಯಾಂಕ್ ಯು. ಇನ್ನು ನಾವು ಇದೇ ರೀತಿ ವಿಡಿಯೋ ಮಾಡ್ತಿರ್ತೀವಿ, ನಿಮ್ದೆಲ್ಲ ಸಪೋರ್ಟ್ ಇರಬೇಕು. ಯಾರಾದ್ರೂ ಬೇಜಾರಾಗಿದ್ರೆ ಸಾರಿ, ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ಬೇಡಿ. ಹಾಕಿದ್ರೆ ನಾವು ಕಾನೂನು ಪ್ರಕಾರ ಹೋಗ್ಬೇಕಾಗುತ್ತೆ. ಬಾಯ್.